ಈ ಬಾರಿ ಆಷಾಢ ಮಾಸ ಯಾವಾಗ ಆರಂಭವಾಗುತ್ತೆ? ವಾರಾಹಿ ನವರಾತ್ರಿ ಯಾವಾಗ ಶುರು? ಆಷಾಢ ಮಾಸದಲ್ಲಿ ಮಾಡಬೇಕಾದ ಕೆಲಸಗಳು, ಮಾಡಬಾರದ ಕೆಲಸಗಳು, ಶತ್ರುಬಾಧೆಗೆ, ಹಣಕಾಸಿನ ಸಮಸ್ಯೆಗೆ ವಾರಾಹಿ ದೇವಿಯನ್ನು ನೆನೆದು ಯಾವ ದೀಪವನ್ನು ಮನೆಯಲ್ಲಿ ಬೆಳಗಿಸಬೇಕು? ವಾರಾಹಿ ದೇವಿಯ ಯಾವ ನಾಮಗಳನ್ನು ಈ ಮಾಸದಲ್ಲಿ ಪ್ರತಿಯೊಬ್ಬರು ಹೇಳಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಜುಲೈ 15 ಬುಧವಾರ ಆಷಾಢ ಶುದ್ಧ ಪಾಡ್ಯಮಿ ತಿಥಿಯ ಜೊತೆಗೆ ಆಷಾಢ ಮಾಸವು ಆರಂಭವಾಗಿ ಆಗಸ್ಟ್ 12 ಬುಧವಾರ ಆಷಾಢ ಬಹುಳ ಅಮಾವಾಸ್ಯೆಯ ತನಕ ಆಷಾಢ ಮಾಸ ಇರುತ್ತೆ. ಆಗಸ್ಟ್ 13ರಿಂದ ಶ್ರಾವಣ ಮಾಸ ಆರಂಭವಾಗುತ್ತೆ. ವಾರಾಹಿ ಗುಪ್ತ ನವರಾತ್ರಿಯು ಜುಲೈ 15ರಿಂದ ಜುಲೈ 23ರವರೆಗೆ ಇರುತ್ತದೆ. ಜುಲೈ 16ನೆಯ ತಾರೀಕು ಪೂರಿ ಜಗನ್ನಾಥ ಸ್ವಾಮಿಯ ರಥೋತ್ಸವ ಜರುಗುತ್ತೆ. ಜುಲೈ 25 ದೇವಶಯನಿ ಏಕಾದಶಿ ಅಥವಾ ಹೊಸ ಏಕಾದಶಿ ಇರುತ್ತೆ. ಜುಲೈ 29 ಗುರುಪೂರ್ಣಮಿ ಇದೆ. ಆಷಾಢ ಮಾಸದಲ್ಲಿ ಅತ್ತೆ ಸೊಸೆ ಒಂದೇ ಬಾಗಿಲಿನಲ್ಲಿ ಓಡಾಡಬಾರದು ಎಂದು ಹೇಳಲಾಗುತ್ತೆ. ಈ ಮಾಸದಲ್ಲಿ ಹೊಸದಾಗಿ ಮದುವೆಯಾದ ದಂಪತಿಗಳು ದೂರ ಇರಬೇಕು. ಸೊಸೆಯನ್ನು ತವರಿಗೆ ಕಳಿಸಬೇಕು ಎಂಬ ಪದ್ಧತಿ ಆಗಿನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಈ ಮಾಸದಲ್ಲಿ ಹೆಣ್ಣು ಮಕ್ಕಳು ಕೈಗೆ ಗೋರಂಟಿ ಅಥವಾ ಮೆಹಂದಿಯನ್ನು ತಪ್ಪದೆ ಹಾಕಿಕೊಳ್ಳಬೇಕು. ಮನೆ ಕಟ್ಟುವ ಕೆಲಸವನ್ನು ಈ ಮಾಸದಲ್ಲಿ ಆರಂಭ ಮಾಡಬಾರದು. ಈಗಾಗಲೇ ಮನೆ ಕೆಲಸ ಶುರು ಮಾಡಿದವರಿಗೆ ಏನೂ ತೊಂದರೆ ಇಲ್ಲ. ಹೊಸ ವ್ಯವಹಾರ ಶುರು ಮಾಡಲು ಈ ಮಾಸ ಸೂಕ್ತವಲ್ಲ. ಹೊಸದಾಗಿ ಈ ಮಾಸದಲ್ಲಿ ಹೊಸ ವ್ಯವಹಾರಕ್ಕೆ ಬಂಡವಾಳ ಹಾಕಬಾರದು. ಆಷಾಢ ಮಾಸಕ್ಕೆ ಉತ್ತರಾಷಾಢ ನಕ್ಷತ್ರ ಎನ್ನುವ ಹೆಸರನ್ನು ಇಡಲಾಗಿದೆ. ಮತ್ತೊಂದೆಡೆ ಇಂದು ಕ್ಯಾಲೆಂಡರ್ ಪ್ರಕಾರ ಪ್ರತಿ ತಿಂಗಳು ಹುಣ್ಣಿಮೆಯ ದಿನದಂದು ಚಂದ್ರನಿರುವ ನಕ್ಷತ್ರದ ಹೆಸರನ್ನು ಆಯಾ ಮಾಸಕ್ಕೆ ಇಡಲಾಗುತ್ತೆ. ಈ ಮಾಸದಲ್ಲಿ ಚಂದ್ರನು ಉತ್ತರಾಷಾಢ ನಕ್ಷತ್ರದಲ್ಲಿ ಇರುವುದರಿಂದ ಇದನ್ನ ಆಷಾಢ ಮಾಸವೆಂದು ಕರೆಯಲಾಗುತ್ತೆ. ಈ ಮಾಸದಲ್ಲಿ ಪೂಜೆ ಪುನಸ್ಕಾರದ ಜೊತೆಗೆ ಮಹಾಲಕ್ಷ್ಮಿ ದೇವಿಯ ಪೂಜೆ, ದುರ್ಗಾ ಮಾತೆಯ ಪೂಜೆ, ವಿಷ್ಣು ದೇವರ ಪೂಜೆ ಮಾಡುವುದು ತುಂಬಾ ವಿಶೇಷ. ಸಕಲ ಇಷ್ಟಾರ್ಥಗಳ ಈಡೇರಿಕೆಯ ಮಾಸ ಎಂದು ಕೂಡ ಆಷಾಢಕ್ಕೆ ಕರೆಯಲಾಗುತ್ತೆ. ಚಾತುರ್ಮಾಸ ಕೂಡ ಆಷಾಢ ಮಾಸದಿಂದ ಪ್ರಾರಂಭವಾಗುತ್ತೆ. ಈ ಮಾಸದಲ್ಲಿ ಭಗವಾನ್ ವಿಷ್ಣು ದೇವರು 4 ತಿಂಗಳುಗಳ ದೀರ್ಘ ವಿಶ್ರಾಂತಿಗೆ ಹೋಗುತ್ತಾನೆ. ಈ ಕಾರಣದಿಂದ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದು ನಿಷಿದ್ಧವಾಗಿರುತ್ತೆ. ಮದುವೆ, ಗೃಹ ಪ್ರವೇಶ, ಶಂಕುಸ್ಥಾಪನೆ ಇಂತಹ ಶುಭ ಕಾರ್ಯಗಳನ್ನು ಈ ಮಾಸದಲ್ಲಿ ಮಾಡಬಾರದು. ಈ ಮಾಸವನ್ನು ಶೂನ್ಯ ಮಾಸವೆಂದು ಕೂಡ ಕರೆಯುತ್ತಾರೆ. ಪೂಜೆಗಳ ಆರಂಭವಾಗುವುದೇ ಆಷಾಢ ಮಾಸದಲ್ಲಿ. ಸಾಕ್ಷಾತ್ ವಿಷ್ಣು ದೇವರು 4 ತಿಂಗಳುಗಳ ಕಾಲ ಯೋಗ ನಿದ್ರೆಗೆ ಜಾರುವ ಸಮಯ ಇದಾಗಿದ್ದು, ಈ ಮಾಸದಲ್ಲಿ ಹಗಲು ಕಡಿಮೆಯಾಗುತ್ತೆ, ರಾತ್ರಿ ಹೆಚ್ಚಾಗುತ್ತೆ. ಈ ಮಾಸದಲ್ಲಿ ಸಕಲ ಜೀವರಾಶಿಗಳಿಗೂ ರೋಗಗಳು ಉಲ್ಬಣವಾಗುತ್ತೆ. ಈ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ನಿಮ್ಮೂರಿನ ಗ್ರಾಮ ದೇವತೆಯರಿಗೆ ಅನ್ನವನ್ನು ನೀಡಿ ಬೇಡಿಕೊಂಡರೆ ಯಾವುದೇ ರೋಗ ರುಜಿನಿಗಳು ಹತ್ತಿರವು ಸುಳಿಯದಂತೆ ದೇವಿ ರಕ್ಷಣೆಯನ್ನ ನೀಡ್ತಾಳೆ. ಈ ಮಾಸದಲ್ಲಿ ಉಗ್ರ ಸ್ವರೂಪಿ ದೇವರುಗಳನ್ನ ಪೂಜಿಸಿದರೆ ಜಾತಕದಲ್ಲಿರುವ ಪಾಪಗ್ರಹ ದೋಷಗಳು ದೂರವಾಗುತ್ತೆ. ಕಾಳಿಕಾದೇವಿ, ಚಾಮುಂಡೇಶ್ವರಿ, ಕಾಲಭೈರವ, ಮಹಿಷಾಸುರ ಮರ್ದಿನಿ, ವಾರಾಹಿ ದೇವಿ ಹೀಗೆ ಉಗ್ರ ದೇವತೆಗಳನ್ನ ಈ ಆಷಾಢ ಮಾಸದಲ್ಲಿ ಪ್ರತಿಯೊಬ್ಬರು ಆರಾಧಿಸಬೇಕು. ಮಂಗಳವಾರ, ಶುಕ್ರವಾರಗಳಂದು ಈ ಆಷಾಢ ಮಾಸದಲ್ಲಿ ರಾಹುಕಾಲದಲ್ಲಿ ದುರ್ಗಾದೇವಿಯ ದೇವಸ್ಥಾನಗಳಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ ಮಾಡಿದರೆ ಕುಟುಂಬದಲ್ಲಿನ ಅನಾರೋಗ್ಯ ಸಮಸ್ಯೆ, ಹಣಕಾಸಿನ ಕಷ್ಟ, ಶತ್ರುಬಾಧೆ, ದೃಷ್ಟಿದೋಷಗಳು ಕಳೆದು ಹೋಗುತ್ತೆ. ಗ್ರಾಮ ದೇವತೆಯರಿಗೆ ಬೇವಿನ ಸೊಪ್ಪು ಅರ್ಪಿಸಿ ನಿಂಬೆಹಣ್ಣಿನ ಹಾರವನ್ನು ನೀಡಿ ನಮಸ್ಕರಿಸಿದರೆ, ಅರಿಶಿಣದ ನೀರಿನಿಂದ ಅಭಿಷೇಕವನ್ನ ಮಾಡಿಸಿದರೆ ಅದ್ಭುತವಾದ ಫಲಗಳು ಸಿಗುತ್ತೆ. ಈ ಮಾಸದಲ್ಲಿ ಕುಂಕುಮಾರ್ಚನೆಯನ್ನ ತಪ್ಪದೆ ಮಾಡಿಸಿ. ಹೀಗೆ ಮಾಡಿದರೆ ದುರ್ಗೆಯ ಪರಿಪೂರ್ಣ ಅನುಗ್ರಹ ನಿಮ್ಮ ಇಡೀ ಕುಟುಂಬಕ್ಕೆ ಸಿಗುತ್ತೆ. ಆಷಾಢ ಮಾಸದಲ್ಲಿ ವಾರಾಹಿ ನವರಾತ್ರಿ ಆಚರಣೆಯನ್ನ ಮಾಡಬೇಕು. ಈ ನವರಾತ್ರಿಯನ್ನು ಗುಪ್ತ ನವರಾತ್ರಿ ಅಂತ ಕರೆಯುತ್ತಾರೆ. ಸೂರ್ಯ ಮುಳುಗಿದ ಮೇಲೆ ವಾರಾಹಿ ಅಮ್ಮನನ್ನು ವಿಶೇಷ ನಿಯಮಗಳ ಮೂಲಕ ಪೂಜಿಸಿ ಆರಾಧನೆ ಮಾಡಬೇಕು. ಈ ವಾರಾಹಿ ನವರಾತ್ರಿಯು ಈ ಮಾಸದಲ್ಲಿ ಜುಲೈ 15ನೇ ತಾರೀಕಿನಿಂದ ಆರಂಭವಾಗಿ ಜುಲೈ 23ನೆಯ ತಾರೀಕಿನವರೆಗೆ ಇರುತ್ತೆ. ಈ ಆಷಾಢದಲ್ಲಿ ಪ್ರತಿನಿತ್ಯವೂ ಈ 12 ನಾಮಗಳನ್ನು ವಾರಾಹಿ ದೇವಿಯನ್ನು ನೆನೆದು ಹೇಳಿಕೊಂಡರೆ ಅಮ್ಮನವರ ಅನುಗ್ರಹ ಸಿಗುತ್ತೆ. ಮೊದಲು ಈ ನಾಮಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಪಂಚಮಿ, ದಂಡನಾಥ, ಸಾಂಗಿತ್ಯ, ಸಮಯೇಶ್ವರಿ, ಸಮಯ ಸಂಕೇತ, ವಾರಾಹಿ, ಪೋರ್ತಿನಿ, ಶಿವ,
ವಾರ್ತಾಳಿ, ಮಹಾಸೇನ, ಆಜ್ಞಾ ಚಕ್ರೇಶ್ವರಿ, ಹರಿಗ್ನಿ. ದುರ್ಗಾಮಾತೆಗೆ ಕೆಂಪು ಬಣ್ಣದ ಪುಷ್ಪಗಳನ್ನು ಅರ್ಪಿಸುತ್ತಾ ಈ ನಾಮಗಳನ್ನು ಹೇಳಿಕೊಂಡು ವಾರಾಹಿ ದೇವಿಯ ರೂಪವನ್ನು ಮನಸ್ಸಲ್ಲಿ ಸ್ಮರಿಸಿಕೊಳ್ಳಿ. ಅಥವಾ ದುರ್ಗಾದೇವಿಯ ದೇಗುಲಕ್ಕೆ ಹೋದಾಗ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕಾದ್ರೆ ಈ ನಾಮಗಳನ್ನು ಹೇಳಿಕೊಂಡು, ಅಮ್ಮ ವಾರಾಹಿ, ಈ ಆಷಾಢ ಮಾಸದಲ್ಲಿ ನಿನ್ನ ಸ್ಮರಣೆ ಮಾಡಿಕೊಳ್ತಿದ್ದೀನಿ, ನಿನ್ನನ್ನು ಪೂಜಿಸುವಂತಹ ಶಕ್ತಿ ಹಾಗೂ ಯೋಗ್ಯತೆಯನ್ನು ನನಗೆ ಕೊಡು, ನನ್ನ ಕುಟುಂಬದ ರಕ್ಷಣೆ ಮಾಡು, ಯಾವ ರೀತಿಯಾದಂತಹ ದುಷ್ಟಶಕ್ತಿಗಳು ಶತ್ರುಗಳು ಮಾಡಿಸುವಂತಹ ವಾಮಾಚಾರ್ಯ ಪ್ರಯೋಗಗಳ ನೆರಳು ಕೂಡ ನಮ್ಮ ಮೇಲೆ ಬೀಳದಂತೆ ರಕ್ಷಿಸು ಎಂದು ಭಕ್ತಿಯಿಂದ ಬೇಡಿಕೊಳ್ಳಬೇಕು. ದೇವಿಯ ಈ ನಾಮಗಳನ್ನು ಹೇಳಿಕೊಂಡರೆ ಕೇವಲ ದುಷ್ಟಶಕ್ತಿಗಳ ಕಾಟವಷ್ಟೇ ಅಲ್ಲದೆ ನಿಮಗಿರುವ ಆರೋಗ್ಯದ ಸಮಸ್ಯೆ, ಹಣಕಾಸಿನ ಕಷ್ಟ, ಸ್ವಂತ ಮನೆ ಮಾಡಿಕೊಳ್ಳಲು ಇರುವಂತಹ ಅಡೆತಡೆಗಳೆಲ್ಲ ಕಳೆದು ಸ್ವಂತ ಮನೆಯ ಯೋಗ ಪ್ರಾಪ್ತಿಯಾಗಿ ನಿಮ್ಮದೇ ಸ್ವಂತ ಮನೆಯಲ್ಲಿ ವಾಸಿಸುವಂತಹ ಯೋಗ ಶೀಘ್ರವಾಗಿ ಸಿಗುತ್ತೆ. ಮನೆಯಲ್ಲಿ ವಾರಾಹಿ ಅಮ್ಮನ ಫೋಟೋ ಅಥವಾ ವಿಗ್ರಹ ಇಲ್ಲವೆಂದರೂ ಅತ್ಯಂತ ಸರಳವಾಗಿ ದುರ್ಗಾದೇವಿ ಅಥವಾ ಮನೆದೇವರ ಚಿತ್ರಪಟದ ಮುಂದೆ ಕುಳಿತು ವಾರಾಹಿ ಅಮ್ಮನನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿಕೊಂಡು ಸುವರ್ಣಗೆಡ್ಡೆಯ ದೀಪವನ್ನು ಒಂದು ಶುಕ್ರವಾರವಾದರೂ ಸರಿ ಆಷಾಢ ಮಾಸದಲ್ಲಿ ತಪ್ಪದೇ ಬೆಳಗಿಸಿ. ಸುವರ್ಣಗಡ್ಡೆಯನ್ನು ಮನೆಗೆ ತಂದು ನೀರಿನಿಂದ ತೊಳೆದು ಮಧ್ಯಭಾಗವನ್ನು ತೆಗೆದು ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಹಾಕಿ ಬತ್ತಿಗಳನ್ನು ಬಳಸಿ ಅಥವಾ 3 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ದೀಪವನ್ನು ಬೆಳಗಿಸಿ. ಮರುದಿನ ಆ ಸುವರ್ಣ ಗಡ್ಡೆಯನ್ನು ಅಡುಗೆಗೆ ಬಳಸಿಕೊಳ್ಳಬಹುದು ಅಥವಾ ಗೋಮಾತೆಗೆ ತಿನ್ನಿಸಬಹುದು. ಇದರಿಂದ ಮನೆಯಲ್ಲಿನ ಎಲ್ಲ ಕಷ್ಟಗಳು ಹಂತ ಹಂತವಾಗಿ ದೂರವಾಗುತ್ತೆ. ಅಡುಗೆಗೆ ಬಳಸೋಕೆ ಆಗೋದಿಲ್ಲ, ಗೋವಿಗೂ ಕೂಡ ನೀಡೋದಕ್ಕೆ ಆಗೋದಿಲ್ಲ ಎಂದರೆ ಹರಿಯುವ ನೀರಿನಲ್ಲಿ ಬಿಡಿ ಅಥವಾ ನಿರ್ಜನ ಪ್ರದೇಶದಲ್ಲಿ ಸುವರ್ಣಗೆಡ್ಡೆಯನ್ನು ಇಟ್ಟು ಬನ್ನಿ. ನೋಡೋರಲ್ಲ, ಆಷಾಢ ಮಾಸದಲ್ಲಿ ಯಾವ ಕೆಲಸಗಳನ್ನ ಮಾಡಬೇಕು, ವಾರಾಹಿ ನವರಾತ್ರಿ ಎಂದು ಯಾವ ರೀತಿಯಾಗಿ ದೇವಿಯ ನಾಮಗಳನ್ನು ಹೇಳ್ಕೊಳ್ಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ದುರ್ಗಾಮಾತೆ, ಜೈ ವಾರಾಹಿ ಅಮ್ಮ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.